ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಪ್ರಮುಖ ಒಂದು ಮೆಥಡ್, ಸೊ ಪ್ರಾಫಿಟ್ ನ ಯಾವ ರೀತಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋದನ್ನ 5 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಕಾಂಟ್ರಾಕ್ಟ್ ಅಕೌಂಟ್ ನಲ್ಲಿ ಬರುವಂತಹ ಒಂದು ಲೆಕ್ಕ ಇದು. ಸೊ ಕಾಂಟ್ರಾಕ್ಟ್ ಅಕೌಂಟ್ ನಲ್ಲಿ ಪ್ರಾಫಿಟ್, ವರ್ಕ್ ಸರ್ಟಿಫೈಡ್ ಮತ್ತು ಈ ತರ ಡೀಟೇಲ್ಸ್ ನ ಕೊಟ್ಟಿರ್ತಾರೆ. ನಮಗೆ ಕಾಂಟ್ರಾಕ್ಟ್ ಅಕೌಂಟ್ ನಲ್ಲಿ 5 ಅಂಕಕ್ಕೆ ಪ್ರಾಫಿಟ್ ನ ಎಷ್ಟು ಅಮೌಂಟ್ ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನ ಪ್ರಶ್ನೆ ಕೇಳಿರ್ತಾರೆ. ಸೊ ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿದೆ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಕಾಂಟ್ರಾಕ್ಟ್ ಪ್ರೈಸ್ 10 lakh ಕೊಟ್ಟಿದ್ದಾರೆ. ವರ್ಕ್ ಸರ್ಟಿಫೈಡ್ 85% ಆಫ್ ಕಾಂಟ್ರಾಕ್ಟ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ನೋಷನಲ್ ಪ್ರಾಫಿಟ್ 1,25,000 ಕೊಟ್ಟಿದ್ದಾರೆ. ಎಸ್ಟಿಮೇಟೆಡ್ ಪ್ರಾಫಿಟ್ 1,20,000 ಅಂತ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡೋಣ, ಈಗ ವರ್ಕ್ ಸರ್ಟಿಫೈಡ್ 85% ಕಂಪ್ಲೀಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ರೂಲ್ಸ್ ಪ್ರಕಾರ ಇದು 3ನೇ ಸ್ಟೇಜ್ ದಲ್ಲಿದೆ. ಅಲೋಕೇಶನ್ ಆಫ್ ಕಾಂಟ್ರಾಕ್ಟ್ ಪ್ರಾಫಿಟ್ ಅಂತ ಬರೆದು ಗಿವನ್ ಡಾಟಾ ಬರ್ಕೊಳ್ಳೋಣ. ಸೊ ಕಾಂಟ್ರಾಕ್ಟ್ ಪ್ರೈಸ್ ಕೊಟ್ಟಿದ್ದಾರೆ, ಕ್ವಶನ್ ಅಲ್ಲಿ 10 lakh ಇದೆ. ವರ್ಕ್ ಸರ್ಟಿಫೈಡ್ ಕೊಟ್ಟಿದ್ದಾರೆ 85% ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ 8,50,000. ಒಂದೊಂದು ಬಾರಿ ಅಮೌಂಟ್ ಕೊಡಲ್ಲ, ಪರ್ಸೆಂಟೇಜ್ ನಲ್ಲಿ ಅಷ್ಟೇ ಕೊಟ್ಟಿರ್ತಾರೆ. ನಾವು ಕಾಂಟ್ರಾಕ್ಟ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. 85% ನಾ ಕಾಂಟ್ರಾಕ್ಟ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೇನೆ. ನೋಷನಲ್ ಪ್ರಾಫಿಟ್ 1,25,000 ಕೊಟ್ಟಿದ್ದಾರೆ. ಎಸ್ಟಿಮೇಟೆಡ್ ಪ್ರಾಫಿಟ್ 1,20,000 ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡ್ಬೇಕಂದ್ರೆ ಇದನ್ನ ಚೆಕ್ ಮಾಡ್ಕೋಬೇಕು. ವರ್ಕ್ ಸರ್ಟಿಫೈಡ್ ನಮ್ದು 85% ಆಗಿದೆ. ಸೊ ರೂಲ್ಸ್ ಏನಂದ್ರೆ, ಮೊದಲನೇ ಸ್ಟೇಜ್ ಏನಂದ್ರೆ 25% ಬಿಲೋ ವರ್ಕ್ ಆಗಿದ್ರೆ, 25% ಒಳಗಡೆ ವರ್ಕ್ ಆಗಿದ್ರೆ ಜೀರೋ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಯಾವುದೇ ಅಮೌಂಟ್ P&L ಅಕೌಂಟ್ ಹೋಗಲ್ಲ, ಎಲ್ಲ ಅಮೌಂಟ್ ರಿಸರ್ವ್ ಹೋಗುತ್ತೆ. ಎರಡನೇ ಸ್ಟೇಜ್ 25% ನಿಂದ 50% ವರೆಗೂ. ಸೊ 25 to 50% ವರ್ಕ್ ಕಂಪ್ಲೀಟ್ ಆಗಿದ್ರೆ ಅವಾಗ 1/3 ಮಾಡ್ತೀವಿ ಕ್ಯಾಲ್ಕುಲೇಷನ್. ನೆಕ್ಸ್ಟ್ 50% to 75% ವರ್ಕ್ ಕಂಪ್ಲೀಟ್ ಆಗಿದ್ರೆ 2/3 ಮಾಡ್ತೀವಿ. ಇದು 75% ಅಬೋವ್ ಅಂದ್ರೆ ಫೈನಲ್ ಸ್ಟೇಜ್ ನಲ್ಲಿ ಇದೆ. 85% ವರ್ಕ್ ಕಂಪ್ಲೀಟ್ ಆಗಿದೆ. ಸೊ ಆಗ ಏನ್ ಮಾಡ್ತೀವಿ, ನಮ್ಗೆ ರೂಲ್ಸ್ ಪ್ರಕಾರ ಸಿನ್ಸ್ ದ ಕಾಂಟ್ರಾಕ್ಟ್ 85% ಕಂಪ್ಲೀಟೆಡ್ ವಿಚ್ ಈಸ್ ನಿಯರ್ ಕಂಪ್ಲೀಷನ್ ಅಂಡ್ ಎಸ್ಟಿಮೇಟೆಡ್ ಟೋಟಲ್ ಪ್ರಾಫಿಟ್ ಈಸ್ ಎಕ್ಸ್ಪ್ಲಿಸಿಟ್ಲಿ ಪ್ರೊವೈಡೆಡ್, ವಿ ಯೂಸ್ ದ ಎಸ್ಟಿಮೇಟೆಡ್ ಪ್ರಾಫಿಟ್ ಫಾರ್ಮುಲಾ. ಸೊ ಎಸ್ಟಿಮೇಟೆಡ್ ಪ್ರಾಫಿಟ್ ಫಾರ್ಮುಲಾ ಹಚ್ಚಿ ನಾವು ಆನ್ಸರ್ ನ ಸಾಲ್ವ್ ಮಾಡೋಣ. ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅದರ ಫಾರ್ಮುಲಾ ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ಕ್ವಶನ್ ಅಲ್ಲಿ ಎಸ್ಟಿಮೇಟೆಡ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ, 1,20,000. ವರ್ಕ್ ಸರ್ಟಿಫೈಡ್ ಅವ್ರು ಅಮೌಂಟ್ ಕೊಟ್ಟಿಲ್ಲ, ಪರ್ಸೆಂಟೇಜ್ ನಾವು ಅಮೌಂಟ್ ಮಾಡ್ಕೊಂಡಿದೀವಿ 8,50,000. ಕಾಂಟ್ರಾಕ್ಟ್ ಪ್ರೈಸ್ 10 lakh. ಸೊ ಇವು ಮೂರನ್ನು ಯೂಸ್ ಮಾಡಿ ನಾವು ಪ್ರಾಫಿಟ್ ಎಷ್ಟು ಅಂತ ಕಂಡುಹಿಡಿಯೋಣ. 1,20,000 ಇಂಟು 8,50,000 ಡಿವೈಡೆಡ್ ಬೈ 10 lakh. ಸೊ ಪ್ರಾಫಿಟ್ 1,20,000 ಇಂಟು 85% ಇದು ಹಾಗೇನಿದು. ಅದರ ಅರ್ಥ 1,02,000. ಸೊ 1,02,000 ಪ್ರಾಫಿಟ್ ಅಮೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಸಿಂಪಲ್ ಆಗಿರುತ್ತೆ, ಇಷ್ಟೇ ಇರುತ್ತೆ ಮೆಥಡ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.